ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇವತ್ತು ಇಡೀ ದಿನ ಡಿ ಕೆ ಸರ್ಕಾರಕ್ಕೆ ಬಿಸಿ ಮೇಲೆ ಬಿಸಿ ಮುಟ್ಟಿಸಿರೋದನ್ನು ನೋಡಿದ್ದೀವಿ. ಸೀನಿಯರ್ಸ್ ಎಲ್ಲ ಸೇರಿಕೊಂಡು ಮಿನಿಸ್ಟರ್ಸು ಕೆಲವರು ಮಾತಾಡ್ತಿದ್ದಾರೆ, ಕೆಲವರು ಮಾತಾಡ್ತಿಲ್ಲ, ಕೆಲವರು ರಾಜೀನಾಮೆ ಕೊಟ್ಟಿದ್ದಾರೆ, ಕೆಲವರು ಕೊಟ್ಟಿಲ್ಲ ಅಷ್ಟೇ ಅನ್ನೋ ತನಕ ಕುದಿ ಮುಚ್ಚಿದ ಕೆಂಡದಂತಿದೆ ಪರಿಸ್ಥಿತಿ. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆಲ್ಲ ಒಂದು ತೂಕ ಆದರೆ ಸವಾಲು ಈ ಕೈ ಸೀನಿಯರ್ ಯಾವ ರೀತಿ ಸೆಡ್ ಹೊಡೆದಿದ್ದಾರೆ. ರಾಜ್ಯವ್ಯಾಪಿ, ಬೆಂಗಳೂರಲ್ಲ, ಒಂದು ಮೀಟಿಂಗ್ ಅಲ್ಲ, ಅಸಮಾಧಾನ ಅಲ್ಲ, ಇಡೀ ರಾಜ್ಯವ್ಯಾಪಿ ಯಾವ ರೀತಿ ಡಿ ಕೆ ಶಿವಕುಮಾರ್ ವಿರುದ್ಧ ತೊಡೆತಟ್ಟಿದ್ದಾರೆ. ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರೇ ಇವತ್ತು ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಮನವೊಲಿಕೆ, ಸುರ್ಜೇವಾಲಾ, ಡಿ ಕೆ ಗಂಟೆಗಟ್ಟಲೆ ಮಾತುಕತೆ, ಹೋಟೆಲಲ್ಲಿ ಮಾತುಕತೆ ಎಲ್ಲ ಆಗಿದೆ. ಇದಾದ ಮೇಲೂ ಕೂಡ ನಾನು ನನ್ನ ನಿರ್ಧಾರ ಬದಲಾವಣೆ ಮಾಡಲ್ಲ, ಸದ್ಯಕ್ಕೆ ಯಾವ ಬದಲಾವಣೆನೂ ಇಲ್ಲ ಅಂತ ಸೆಡ್ ಹೊಡೆದಿದ್ದಾರೆ. ಇಷ್ಟೆಲ್ಲ ಪ್ರಹಸನ ಆದಮೇಲೂ ಕೂಡ ಹೈಕಮಾಂಡಿಗೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಬೇಡಿ ಅಂತ ರಾಮಲಿಂಗಾರೆಡ್ಡಿ ಅವರನ್ನೇ ಟಚ್ ಮಾಡೋ ಪರಿಸ್ಥಿತಿಲಿಲ್ಲ. ಅವರು ರಾಜೀನಾಮೆ ವಾಪಸ್ ಪಡಿತಿಲ್ಲ, ಅದನ್ನು ಅಕ್ಸೆಪ್ಟ್ ಮಾಡದೆ ಈಗ ಕಾಂಗ್ರೆಸ್ ಕಾಯಬೇಕಾಗಿದೆ. ಅಂಥದ್ರಲ್ಲಿ ಇನ್ನೂ ಒಂದು ನೆಕ್ಸ್ಟ್ ಸ್ಟೆಪ್ ಇಟ್ಟಿದ್ದಾರೆ. ಈ ಪ್ರಭಾವಿ ನಿಜವಾದ ಸಂಕಷ್ಟ ಕೈ ಸರ್ಕಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ರೀತಿ ಬಿಸಿ ಮುಟ್ಟಿಸಿದ್ದಾರೆ ಅದು ಗಮನ ಸೆಳೆತಿರೋದು. ಮಾಹಿತಿ ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ಜಮೀರ್ ಅಹಮದ್ ಖಾನ್ ಸಚಿವ ಸ್ಥಾನ ಸಿಗಲಿಲ್ಲ. ಮೊನ್ನೆ ಪ್ರಮಾಣ ವಚನದಲ್ಲಿ ಅರ್ಧಕ್ಕೆ ಎದ್ದು ಹೋಗಿದ್ದು ನೋಡಿದ್ವಿ, ಕಾರ್ಯಕ್ರಮ ನಡೀತಾ ಇದ್ದಾಗಲೇ ಅಲ್ವಾ. ಈಗೇನು ಮಾಡ್ತಿದ್ದಾರೆ? 1, 2, 3, 4 ಅಲ್ಲ, ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಪ್ರೊಟೆಸ್ಟ್. ಒಂದೊಂದು ಜಿಲ್ಲೆಯಲ್ಲಿ 30-40 ಮುಸ್ಲಿಂ ಸಂಘಟನೆಗಳು, ಎಷ್ಟು ಒಂದೊಂದು ಜಿಲ್ಲೆಯಲ್ಲಿ 30-40 ಮುಸ್ಲಿಂ ಸಂಘಟನೆಗಳು, ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರು, ಧರ್ಮಗುರುಗಳು ಅಖಾಡಕ್ಕಿಳಿದಿದ್ದಾರೆ, ಹೋರಾಟಕ್ಕಿಳಿದಿದ್ದಾರೆ. ಬೀದಿಗಿಳಿದು ಜಮೀರ್ ಅವ್ರನ್ನ ತಗೊಳ್ತಿರೋ ಇಲ್ವೋ, ಜಮೀರ್ DCM ಆಗಬೇಕು, ಜಮೀರ್ ಮಿನಿಸ್ಟರ್ ಆಗಲೇಬೇಕು, ಮೊದಲ ಪಟ್ಟಿಯಲ್ಲಿ ಕೈ ಬಿಟ್ಟಿರೋದೇ ಮಹಾ ಅನ್ಯಾಯ. ಜಮೀರ್ ಅವರನ್ನು ಟಚ್ ಮಾಡಿದ್ದೀರಿ, ಸರ್ಕಾರಕ್ಕೂ ಮತ್ತು 28ರಲ್ಲಿ ಕಾಂಗ್ರೆಸ್ನ ಅಸ್ತಿತ್ವಕ್ಕೂ ಸರಿಯಾದ ಪಾಠ ಕಲಿಸ್ತೀವಿ ಅಂತ ಮುಗಿಬಿದ್ದಿದ್ದಾರೆ ಈಗ ಮುಸಲ್ಮಾನರು. ನೋಡಿ, ಹುಬ್ಬಳ್ಳಿಲಿ ಜೋರು ಪ್ರೊಟೆಸ್ಟು, ಹಾವೇರಿ, ಬಳ್ಳಾರಿ, ವಿಜಯಪುರ, ಚಿಕ್ಕಮಗಳೂರು, ಬೆಂಗಳೂರು, ಇಲ್ಲಿ ಫ್ರೀಡಮ್ ಪಾರ್ಕು, 1-2 ಜಿಲ್ಲೆಗಳಿಂದೆಲ್ಲ ಬರ್ತಾ ಇರೋದು ಸುದ್ದಿ. ಎಲ್ಲೆಡೆಯಿಂದ ಹೋರಾಟ ಮುಗಿಲು ಮುಟ್ಟಿದೆ. ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ಮುಸಲ್ಮಾನ್ ಸಂಘಟನೆ ಇಡೀ ರಾಜ್ಯದಲ್ಲಿ ಎಂತಹ ಒಗ್ಗಟ್ಟಿದೆ ಅಂತ ತೋರಿಸ್ತೀವಿ ಅಂತ ನಿಂತು ಬಿಟ್ಟಿದ್ದಾರೆ. ಫೇಕ್ ಆಡಿಯೋ ಇದು, AI ಆಡಿಯೋ ಬಿಟ್ಟು ಜಮೀರ್ ಅವ್ರನ್ನ ಸಂಪುಟ ರಚನೆ ಟೈಮಲ್ಲೇ ಸಿಕ್ಕಾಕ್ಸಿದ್ದಾರೆ. ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿ ಈ ರೀತಿ ಬಲಿ ಕೊಟ್ಟಿದ್ದಾರೆ. ಆದರೆ ನಾವು ಸುಮ್ಮನೆ ಬಿಡಲ್ಲ. ಇಡೀ ಸಮುದಾಯದ ಮಾಸ್ ಲೀಡರ್ ಅವರು ಏನು ಮುಸಲ್ಮಾನರ ಶಕ್ತಿ ಅಂತ ಈಗ ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ಗೆ ತಕ್ಕ ಶಾಸ್ತಿ ಮಾಡ್ತೀವಿ. ಕಾಂಗ್ರೆಸ್ ಅದು ಹೆಂಗೆ ಗೆಲ್ಲತ್ತೋ ನೋಡೇ ಬಿಡೋಣ, ಜಮೀರ್ ಅವರನ್ನು ಕನ್ಸಿಡರ್ ಮಾಡದೇ ಇದ್ರೆ ಅಂತ ಈಗ ಓಪನ್ ಚಾಲೆಂಜ್ ಹಾಕಿರೋದು ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಸೊ ಡಿ ಕೆ ಶಿವಕುಮಾರ್ ಅವ್ರು ಏನು ಮಾಡ್ತಾರೆ? ಈಗ ಮೊನ್ನೆ DK ಸುರೇಶ್ ಅವರು ಹೋಗಿ ಮಾತಾಡ್ಕೊಂಡು ಬಂದರು ಕೊನೆ ಕ್ಷಣದಲ್ಲಿ. ಸೊ ಸಿದ್ದರಾಮಯ್ಯನವರು ಏನು ಮಾಡೋ ಪರಿಸ್ಥಿತಿಲಿಲ್ಲ. ಇದೆಲ್ಲ ಒತ್ತಡ ಮತ್ತೊಂದರ ನಡುವೆ ಡಿ ಕೆ ಶಿವಕುಮಾರ್ ಅವರೇ ಜಮೀರ್ ಅವರ ಕೈ ಹಿಡಿದು ಜಮೀರ್ ಅವರನ್ನು ತಾನೇ ಕಾಪಾಡದೆ ಅನ್ನೋ ರೀತಿಯಲ್ಲಿ ಲಾಯಲ್ಟಿ ಬಿಲ್ಡ್ ಮಾಡ್ಕೊಳ್ತಾರೋ, ಅಥವಾ ಅತಿ ದೊಡ್ಡ ಆಘಾತ ಕೊಟ್ಟು ಜಮೀರ್ ಅವರು ಲೆಕ್ಕಕ್ಕಿಲ್ಲ, ಪಕ್ಷಕ್ಕೆ ಬೇಕಾದಷ್ಟು ಮುಸಲ್ಮಾನ್ ನಾಯಕರಿದ್ದಾರೆ, ಖಾದರ್ ಅವರಿಲ್ವಾ, ಈಗಾಗಲೇ ಕೊಟ್ಟಿದ್ದಾಗಿದೆ ಅವ್ರಿಗೆ ಫಸ್ಟ್ ಲಿಸ್ಟಲ್ಲೇ ಬೇಕಾದಷ್ಟು ಜನ ಇದ್ದಾರೆ ಅಂತ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾರೋ ಅನ್ನೋ ಪ್ರಶ್ನೆಯ ನಡುವೆ ಈಗ ಮುಸ್ಲಿಂ ಸಂಘಟನೆಗಳು ಸಿಡಿದೆದ್ದಿರೋದು. ಆಲ್ರೆಡಿ ಹೊಸ ಪಕ್ಷದ ಟ್ರೇಲರು, ಮೆಸೇಜು ಎಲ್ಲ ದಾವಣಗೆರೆ ಎಲೆಕ್ಷನ್ ಟೈಮಲ್ಲೇ ಔಟ್ ಆಗಿತ್ತು. ಬೇಕಾದಷ್ಟು ಸಲ ಹೇಳಿದ್ದೀವಿ. ಕೇಜ್ರಿವಾಲ್ ಎಕ್ಸಾಂಪಲ್ ಮೂಲಕ ಏನೇನು ಎಚ್ಚರಿಕೆ ಕೊಟ್ಟಿದ್ದಾರೆ ಯಾರ್ಯಾರು ಅನ್ನೋದನ್ನು. 9 ತಿಂಗಳಲ್ಲಿ CM ಆದರೂ ಕೇಜ್ರಿವಾಲು 2 ವರ್ಷ ಇದೆ, ನೆನಪಿರಲಿ, ಹುಷಾರಂತ. ಅದ್ರ ಮೇಲೆ ಈಗ ಜಾತಿ ಗಣತಿ ಬೇರೆ, ಮರುಗಣತಿ ಲೆಕ್ಕ ಔಟ್ ಆಗಿದೆಯಲ್ಲ, ಅಂದರೆ ಸ್ವೀಕಾರ ಆಗಿ ಅದು ಹೊರಗಡೆ ಬಂದಿದೆಯಲ್ಲ. 80 ಲಕ್ಷ ಮುಸಲ್ಮಾನರು ಕರ್ನಾಟಕದಲ್ಲಿ ಎಲ್ಲರಿಗಿಂತ ಇವರೇ ನಂಬರ್ 1 ಅನ್ನೋ ಲೆಕ್ಕ ಬೇರೆ ಇಟ್ಟು ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಆ ಲೆಕ್ಕ ಬೇರೆ ಇಟ್ಟು ಹೋಗಿದ್ದಾರೆ. ಇನ್ನು ಕೇಳಬೇಕಾ, ಜಮೀರ್ ಪರವಾಗಿ ಇಡೀ ಸಮುದಾಯ ಸಂಘಟನೆ ಇಳಿದು ಬಿಟ್ಟಿರೋದು. ಅದು ಹೆಂಗೆ ಕೊಡಲ್ಲ ನೀವು? 4 ಜನ ಮುಸಲ್ಮಾನರನ್ನು ಸಂಪುಟದಲ್ಲಿ ತಗೊಳ್ಬೇಕು. ಎಲ್ಲಕ್ಕಿಂತ ಪ್ರಮುಖವಾಗಿ ನಮ್ಮ ಹಿತ ಕಾಯುವಂತಹ ಜಮೀರ್ ಅವರು ಕೊಡಲೇಬೇಕು ಅಂತ. ಇನ್ನು ಬರೀ ಮುಸ್ಲಿಂ ಸಂಘಟನೆಗಳಲ್ಲ, ಬೇರೆ ಬೇರೆ ಸಮುದಾಯದ ಸಂಘಟನೆಗಳು ಅಖಾಡಕ್ಕೆ ಇಳಿದಿರೋದು. ಏನಂತ?
ಜಮೀರ್ ಅವರು ಕಷ್ಟ ಇದ್ದರೆ ಜಾತಿ ಧರ್ಮ ನೋಡದೆ ಸಹಾಯ ಮಾಡ್ತಾರೆ, ಕೈಯಿಂದ ಎತ್ತೆತ್ತು ಕೊಡ್ತಾರೆ. ಸರ್ಕಾರ ಕೊಡದೇ ಇದ್ದರೂ ಜಮೀರ್ ಅವ್ರು ಕೊಡ್ತಾರೆ. ಎಷ್ಟೋ ಜನರ ಜೀವ ಉಳಿಸಿದ್ದಾರೆ, ಮನೆ ಕಟ್ಟಿಸ್ಕೊಟ್ಟಿದ್ದಾರೆ. ಈ ರೀತಿಯಲ್ಲೆಲ್ಲ ವಿವಿಧ ಬೇರೆ ಸಂಘಟನೆಗಳು ಜಮೀರ್ ಅವ್ರ ಪರ ಈಗ ಅಖಾಡಕ್ಕಿಳ್ತಿರೋದು. ಸೊ ಜಮೀರ್ ಅವರು ಭರ್ಜರಿ ಶಕ್ತಿ ಪ್ರದರ್ಶನಕ್ಕೆ ನಿಂತಿದ್ದಾರೆ. ಒಂದು ಚಾನ್ಸ್ ಅಂತ ಅನಿಸ್ತಿದೆ ಇದು ಕ್ಲೈಮ್ಯಾಕ್ಸು. ಜಮೀರ್ ಅವ್ರ ಭವಿಷ್ಯ ಕಾಂಗ್ರೆಸ್ಸಲ್ಲಿ ಇದೆಯೋ ಇಲ್ವೋ ಅಂತ ನೋಡೋದು. ಇದ್ರ ಮೇಲೂ DK ಮಣಿಲಿಲ್ಲ, ಇದ್ರ ಮೇಲೂ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಿಲ್ಲ ಅಂದರೆ, ಯಾಕಂದರೆ ಪಕ್ಷದ್ರೋಹ ಅಂತ ಬಂದಾಗ ಅದು ಎಷ್ಟೇ ಪ್ರಭಾವಿ ಆಗಲಿ, ಎಷ್ಟೇ ದೊಡ್ಡ ನಾಯಕ ಆಗಲಿ, ಏನೇ ಆಗಲಿ, ಪಕ್ಷದ್ರೋಹಿ ಅಂತ ಸಾಬೀತಾದರೆ ಅಂಥವ್ರನ್ನ ಕ್ಷಮಿಸಲ್ಲ ಯಾವುದೇ ಪಕ್ಷ. ಆ ಹಣೆಪಟ್ಟಿ ಕಟ್ಟೋದು, ಆರೋಪ ಮಾಡೋದು ಬೇರೆ, ಬಟ್ ಸಿಕ್ಕಿರೋ ಆಡಿಯೋನ ಸೈಂಟಿಫಿಕಲಿ ಏನು ಅಂತ ಚೆಕ್ ಮಾಡ್ಬೋದಲ್ಲ. ಸೊ ಅದು ಸಾಬೀತಾದರೆ ಯಾರೂ ಕ್ಷಮಿಸಲ್ಲ. ಅದನ್ನು ಕ್ಷಮಿಸಿದ್ರೆ ಕಾಂಗ್ರೆಸ್ಗೆ ಅಂತಹ ಮುಜುಗರ ಇನ್ನೊಂದಿರಲ್ಲ. ಇಂಥವ್ರನ್ನ ಇಟ್ಕೊಂಡು ಪಕ್ಷ ನಡೆಸ್ಬೇಕಾ ಅಂತ ಅವ್ರ ಎದುರಾಳಿಗಳೇ ಚೇತು ಅಂತಾರೆ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಭವಿಷ್ಯ ತೂಗುಗತ್ತಿಯಲ್ಲಿರೋವಾಗ ಈಗ ಮುಸ್ಲಿಂ ಸಂಘಟನೆಗಳು ಸಿಡಿದಿವೆ. ಒಂದು, ಅವರು ಪಕ್ಷದಿಂದ ಹೊರ ನಡಿಬಹುದು, ಹೊಸ ಶಕ್ತಿ ಕಟ್ಟಬಹುದು. ಇಲ್ಲವಾದಲ್ಲಿ ಕಾಂಗ್ರೆಸ್ಗೆ ಕೊಡಲಿ ಪೆಟ್ಟಾಗಬಹುದು ಯಾವುದೇ ಸ್ವರೂಪದಲ್ಲಿ ಅನ್ನೋ ಮಟ್ಟಿಗಿನ ಡೆವಲಪ್ಮೆಂಟ್ ಈಗ ರಾಜ್ಯವ್ಯಾಪಿ ಗಮನ ಸೆಳೀತಾ ಇದೆ. ಒಂದು ಕಡೆ ಎರಡು ಕಡೆ ಅಲ್ಲ. ಎಲ್ಲರಿಗೂ ನಮಸ್ಕಾರ ಹೇಳಕ್ಕೆ ಬಯಸ್ತಾ ಇದ್ದೀನಿ. 90% ಓಟು ಕಾಂಗ್ರೆಸ್ಸಿಂದ ಮುಸಲ್ಮಾನರು ಆಗ್ತಾರೆ. ಎಲ್ಲ ಸಮಾಜದವರು ಎಲ್ಲ ಇದರಲ್ಲೂ ಮೋಸ ಮಾಡ್ತಾರೆ. ಅದೇ MP ಸೀಟಲ್ಲಿ ಯಾಕಪ್ಪ ಮಾಡಲಿಲ್ಲ ಅವರಿಗೆ? 136 ಸೀಟ್ ಬಂದಿದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆ 9 ಸೀಟಿಗೆ ಬಂದರು? ಅವತ್ತು ನಾವು ಇದ್ದೀವಿ, ಜಡ್ಪಿಲಿ ಇರ್ತೀವಿ, ತಾಲೂಕ್ ಪಂಚಾಯತಿಲಿ ಇರ್ತೀವಿ, ಎಲ್ಲ ಇರ್ತೀವಿ. ಆದರೆ ಈ ಕ್ಯಾಬಿನೆಟಲ್ಲಿ ನಮ್ಮ ನಾಯಕರಾದ ಜಮೀರ್ ಸಾಹೇಬರಿಗೆ ಕೊಳ್ಳೇಬೇಕಾಯಿತು. ನಮಗೆ ನಾಯಕರು ನಮ್ಮ ಸಮಾಜಕ್ಕೆ, ಎಲ್ಲ ಸಮಾಜದಲ್ಲೂ ಒಬ್ಬರು ನಾಯಕರಿದ್ದಾರೆ. ಅದೇ ರೀತಿ ನಮ್ಮ ಸಮಾಜಕ್ಕೆ ಒಬ್ಬರು ನಾಯಕರು. ನಮ್ಮ ಸಮಾಜ ಕಣ್ಗಣಿಸ್ತೀವಿ, ಓಟ್ ಕೇಳ್ತೀವಿ. ಈ ಕ್ಯಾಬಿನೆಟಲ್ಲಿ ತಗೋಬೇಕಾಯ್ತು, ತುಂಬ ಗೌರವ ಬರ್ತಿತ್ತು. ಇನ್ನು ಹಬ್ಬ ಮುಂದೆ ಇದೆ 2028. ನಾವ್ಯಾರು ಗಡ್ರಿಲ್ಲ ಇಲ್ಲಿ. ಒಂದು 100ರಲ್ಲಿ ಒಬ್ಬ ಮನುಷ್ಯ 10 ಓಟ್ ತೆಗೆದ ಅಂತ ಹೇಳಿದರೆ ನಿಮ್ಮ ಸರ್ಕಾರ ಬರೋಲ್ಲ. 136 ಅಂತ ಹೇಳ್ತೀರಿ, ಬರೀ 36ಕ್ಕೆ ಬರ್ತೀರಿ. ನಮ್ಮನ್ನು ಕಡೆಗಣಿಸಿದ್ರೆ ನಾನು ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾರ್ಯಕರ್ತ, ನನಗೆ ನೋವಾಗ್ತಾ ಇದೆ ಇವತ್ತು ನಮ್ಮ ಸಮಾಜಕ್ಕಿಲ್ಲ ಅಂತೇಳಿ. 20% ಆಗ ವೀರಶೈವರಿಗೆ 3 ಸೀಟ್ ಕೊಡ್ತೀರಿ, 3 ಸೀಟ್ ಕೊಡ್ತೀರಿ. ಇಬ್ಬರಿಗೆ 2 ಸೀಟ್ ಕೊಡ್ತೀರಿ. SC ಸಮಾಜಕ್ಕೆ 3 ಕೊಟ್ಟಿದ್ದೀರಿ, ಇನ್ನೂ 2 ಕೊಡಿ. ನನಗೆ ಸಂತೋಷ. ಅದು ನಾವು ಅವ್ರು ಸೇರಿದ್ರೆ ಕಾಂಗ್ರೆಸ್ಗೆ ಬಲವಾಗಿರೋದು. ಅಂಥ ಸಮಾಜನ ಕಡೆಗಣಿಸ್ತಿರಲ್ಲ. ನಮಗೆ ಇಲ್ಲಿ ತನಕ CM, ಡೆಪ್ಯೂಟಿ CM ಕೊಟ್ಟಿದ್ದೀರಾ. ನಾವು ಓಟ್ ಹಾಕಿ ಎಲ್ಲ ಮಾಡಿ ನಮ್ಮಿಂದ ಅಧಿಕಾರ ಪಡೆದಿದ್ದಂಥ ನೀವು ನಾಯಕರುಗಳು ಕೂತು ಯೋಚನೆ ಮಾಡಬೇಕಾಯ್ತು. ನಮ್ಮ ಮಾನ್ಯ ಅಧ್ಯಕ್ಷರಾದಂಥವ್ರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಅವರೆಲ್ಲರೂ ವಿಶ್ವಾಸ ತಗೊಂಡು ಹೋಗ್ತಾರೆ ಅಂತ ನಂಬಿದ್ದೀವಿ. ಅವರು ಮುಸಲ್ಮಾನರ ಬಗ್ಗೆ ಕಾಳಜಿ ಇದ್ದಿದ್ರೆ ಅವರು ಫಸ್ಟ್ ಈ ಕ್ಯಾಬಿನೆಟಲ್ಲಿ ಅವ್ರು ಕೊಡಬೇಕಾಗಿತ್ತು. DCM ಪೋಸ್ಟ್ ಅವರೇ ಮಾಡಿದ್ರೆ 2022ರಲ್ಲಿ ಅವರೆಲ್ಲ ಇರ್ತಿದ್ರು. ಅದು ನಾವು ಹೇಳಲ್ಲ. ಈಗ ಹೇಳ್ತಾ ಇದೀವಲ್ಲ, ನಿಜವಾಗ್ಲೂ ನಾವೇನೋ ಬಂದಿದ್ದಾರೆ ಎಲ್ಲೋ ಮಾಡ್ತಾ ಇದ್ದಾರೆ ಅಂತಲ್ಲ. ನಾವು ಬೀದರಿಂದ ಚಾಮರಾಜನಗರ ತನಕಲ್ಲೂ, ಶಿವಮೊಗ್ಗದಿಂದ ಬೆಂಗಳೂರು ತನಕಲ್ಲೂ 4 ಡಿವಿಷನ್ಗಳೇನು ಸಂಘಟನೆ ಮಾಡಿ ನಾವು ತೋರಿಸ್ತೀವಿ. ನಮಗೆ BJPಯವರು ಮುನ್ನಡೆ ಆಗಿದೆ, ನಮ್ಮ ಕಾಂಗ್ರೆಸ್ ನಮ್ಗೆ ಹಿನ್ನಡೆ ಆಗ್ತಾರೆ. ಯಾವ ಕರ್ಮ ನಮ್ಗೆ ಮುಸ್ಲಿಮರಿಗೆ? ನಮ್ಮ ಜನ ಎಚ್ಚೆತ್ತುಕೋಬೇಕು. ಒಬ್ಬರಿಗೆ ಕೇಳಿದ್ರು ಇವ್ರಿಗೆ ಬರಲ್ಲ, ನಮ್ಗೆ ಹಾಗೆ ಅಂತೇಳಿ ನಾವು ಆಡಿಯೋ ಲೀಕ್ ಆದ್ಮೇಲೆ ಅವ್ರ ಮಂತ್ರಿ ಸ್ಥಾನ ತಪ್ಪಿದೆ ಅಂತ ನೆಕ್ಸ್ಟ್ ಏನಾದ್ರು ಎಣ್ಣೆ ಪಟ್ಟೇಲ್ ಏನಾದ್ರು ಮಾಡ್ಬೋದು. ನೋಡೋಣ, ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಅವರು ಶಕ್ತಿ ಕೂಡ ನಮ್ಮ ಪಕ್ಷಕ್ಕೆ ನಮಗೆ ಅವಶ್ಯಕತೆ ಇದೆ. ಜಮೀರ್ ಅವರು ಆ ಸಮುದಾಯದಲ್ಲಿ ಮುಖಂಡರಾಗಿ ಗುರುತಿಸ್ಕೊಂಡಾರ. ಅವರು ಜಮೀರ್ ಅವರ ಶಕ್ತಿ ಅಥವಾ ಅವರ ಸೇವೆ ಅದು ಅವ್ರ ಸಮುದಾಯಕ್ಕೆ ಇದೆ, ನಮಗೂ ಕೂಡ ಅದು ಅವಶ್ಯಕತೆ ಇದೆ. ಆಡಿಯೋ ಇದೆ ಅಂತ ಹೇಳಿ ಮೊದಲಿಂದಲೂ ಮಾತಾಡ್ತಿದ್ರು ಸರ್. ಕ್ಯಾಬಿನೆಟ್ ನಾಳೆ ಆಗುತ್ತೆ ಅನ್ನೋ ಟೈಮಲ್ಲಿ ಆಡಿಯೋ ರಿಲೀಸ್ ಮಾಡಿದ್ದಂದ್ರೆ ಏನಾದರೂ ಅದ್ರ ಹಿಂದೆ ಹುನ್ನಾರ ಇದೆಯಾ ಅಂತ ಸರ್? ಇದ್ದೇ ಇರ್ತದೆ, ಮತ್ತೆ ತಪ್ಪಿಸ್ಲಿಕ್ಕೆ ಇದ್ದೇ ಇರ್ತದೆ. ಸಚಿವ ಸ್ಥಾನ ಪತ್ರಕ್ಕೆ ಆಡಿಯೋ ರಿಲೀಸ್ ಆಯಿತು. ಹೌದು. ಆಡಿಯೋ ಸಿಡಿಗಳು ಇನ್ನೂ ಹಂಗೆ ಮುಂದುವರಿತು ಅಂತಾರೆ ಸರ್. ಇನ್ನೇನು ಮಾಡೋರು ಬಿಟ್ಟು ಮ್ಯಾಗ, ಇನ್ನು ಮಂತ್ರಿ ಹೋದ್ಮ್ಯಾಗ ಏನು ಮಾಡೋರು ತೊಗೊಂಡು. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ ಎಲ್ಲೆಡೆ ಹೋರಾಟ ಜಮೀರ್ ಪರ. ಅಂದರೆ ರಾಜ್ಯವ್ಯಾಪಿ, ರಾಜ್ಯ ಅಷ್ಟೇ ಅಲ್ಲ ದೇಶವ್ಯಾಪಿ ಜಮೀರ್ ಶಕ್ತಿ ಇದೆ ಅನ್ನುವಂಥ ಕೂಗು ಪ್ರತಿಧ್ವನಿಸ್ತಾ ಇದೆ ಸಮುದಾಯದಿಂದ. ಕಾದ್ ನೋಡೋಣ DK ಶಿವಕುಮಾರ್ ಅವರು ಈ ಬೆಳವಣಿಗೆನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ. ಆಲ್ರೆಡಿ ಸೀನಿಯರ್ಸ್ ಒಬ್ಬೊಬ್ರದ್ದು ಒಂದೊಂದು ವರಸೆ ಎದ್ದಿರುವಾಗ ಇದು ಇನ್ನೊಂದು ತೂಕದಲ್ಲಿ ಎದ್ದಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.